ಇವತ್ತಿನ ರಾಜಕೀಯದ ಬಹುದೊಡ್ಡ ಸುದ್ದಿ ಅಂತಂದ್ರೆ ಲೋಕಸಭಾ ಕ್ಷೇತ್ರ ವಿಂಗಡಣೆಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. 543 ಇರುವಂತಹ ಕ್ಷೇತ್ರಗಳನ್ನ 816ಕ್ಕೆ ಏರಿಸೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ಮಾಡಿದೆ. ಈ ಬಗ್ಗೆ ಪ್ಲಾನ್ ಕೂಡ ರೆಡಿಯಾಗಿದೆ. ಎಲ್ಲಾ ರಾಜ್ಯಗಳ ಲೋಕಸಭೆ ಕ್ಷೇತ್ರಗಳ ಏರಿಕೆಗೆ ಪ್ಲಾನ್ ಮಾಡಲಾಗಿದೆ. ಜನಸಂಖ್ಯೆ ಆಧಾರ ಅಥವಾ ಹೊಸ ಫಾರ್ಮುಲಾ ಬಳಕೆಯನ್ನ ಮಾಡಲಾಗಿದೆ. ಲೋಕಸಭಾ ಕ್ಷೇತ್ರಗಳನ್ನ ಮರು ವಿಂಗಡಣೆಗೆ ಚಿಂತನೆ ನಡೆಸಲಾಗಿದೆ. ಈ ಬಗ್ಗೆ ಈಗಾಗಲೇ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಒಂದಷ್ಟು ಸೂತ್ರಗಳನ್ನ ಬಳಸಿಕೊಂಡು ಇದಕ್ಕೆ ಎಲ್ಲ ಪ್ಲಾನ್ ಕೂಡ ಈಗಾಗಲೇ ಸಿದ್ಧವಾಗಿದೆ. 543 ಇರುವಂತಹ ಸದ್ಯದ ಕ್ಷೇತ್ರಗಳೇನಿದ್ದಾವೆ, ಲೋಕಸಭಾ ಕ್ಷೇತ್ರಗಳು 543 ಇರುವಂಥದ್ದು. ಇದನ್ನ 816ಕ್ಕೆ ಏರಿಸೋದಕ್ಕೆ ಚಿಂತನೆ ನಡೆಸಲಾಗಿದೆ. ಈ ಬಗ್ಗೆ ಪ್ಲಾನ್ ಕೂಡ ಸಿದ್ಧವಾಗಿದೆ. ಎಲ್ಲ ರಾಜ್ಯಗಳ ಲೋಕಸಭೆ ಕ್ಷೇತ್ರಗಳ ಏರಿಕೆಗೆ ಪ್ಲಾನ್ ಮಾಡಲಾಗಿದೆ. ಜನಸಂಖ್ಯೆ ಆಧಾರ ಅಥವಾ ಹೊಸ ಫಾರ್ಮುಲಾವನ್ನು ಬಳಕೆ ಮಾಡಿಕೊಂಡು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಲಾಗುತ್ತೆ, ಕ್ಷೇತ್ರಗಳನ್ನು ಹೆಚ್ಚಿಸಲಾಗುತ್ತೆ. ಸದ್ಯಕ್ಕಿರುವಂಥದ್ದು 543 ಕ್ಷೇತ್ರಗಳು, ಲೋಕಸಭಾ ಕ್ಷೇತ್ರಗಳು 543. ಅದನ್ನು 816ಕ್ಕೆ ಏರಿಸೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಯಾವ ಆಧಾರದಲ್ಲಿ ಅಂತ ನೋಡಿದ್ರೆ, ಒಂದು ಜನಸಂಖ್ಯೆ ಆಧಾರ ಅಥವಾ ಹೊಸ ಫಾರ್ಮುಲಾ ಬಳಕೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಮಟ್ಟಿಗೆ ಕ್ಷೇತ್ರಗಳು ಹೆಚ್ಚಾಗಬಹುದು, ಯಾವ ರೀತಿಯ ಕ್ಷೇತ್ರಗಳ ವಿಂಗಡಣೆ ಆಗಬಹುದು ಅಂತ ನೋಡೋದಾದರೆ, ಕರ್ನಾಟಕವು ಪ್ರಸ್ತುತ 28 ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ. 2011ರ ಜನಗಣತಿ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ವಿಂಗಡಣೆಗೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. 41 ಲೋಕಸಭಾ ಸ್ಥಾನಗಳನ್ನು ಕರ್ನಾಟಕ ಪಡಿತಾ ಇತ್ತು 2011ರ ಜನಗಣತಿ ಆಧಾರದ ಮೇಲೆ. ಆದರೆ ಎಲ್ಲ ರಾಜ್ಯಗಳ ಪಾಲನ್ನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅಂದರೆ ಪ್ರೆಸೆಂಟ್ 42 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಲಿದೆ ಕರ್ನಾಟಕ ರಾಜ್ಯ. 2011ರ ಜನಗಣತಿ ಪ್ರಕಾರ 41 ಕ್ಷೇತ್ರಗಳಾಗಬೇಕಾಗಿತ್ತು. ಆದರೆ ಈಗ 2026ರ ಪ್ರಕಾರ 42 ಕ್ಷೇತ್ರಗಳನ್ನು ಹೊಂದುವಂಥ ಸಾಧ್ಯತೆ ಇರುವಂಥದ್ದು. ಪ್ರಸ್ತುತ ಸ್ಥಾನಗಳಿರುವಂಥದ್ದು 28 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು, ಅದು 42 ಕ್ಷೇತ್ರಗಳಾಗುವಂಥ ಸಾಧ್ಯತೆ ಇದೆ. ಹಾಗೆ ಆಂಧ್ರ ಪ್ರದೇಶವು ಪ್ರಸ್ತುತ 25 ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ. 2011ರ ಜನಗಣತಿಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆಯನ್ನು ಮಾಡಿದ್ದಾರೆ. ಅದು 33 ಸ್ಥಾನಗಳನ್ನು ಪಡಿತಾ ಇತ್ತು. ಆದರೆ ಎಲ್ಲ ರಾಜ್ಯಗಳ ಪಾಲನ್ನು ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 37 ಸ್ಥಾನಗಳನ್ನು ಹೊಂದಲಿದೆ ಆಂಧ್ರ ಪ್ರದೇಶ. ಹಾಗೆ ತೆಲಂಗಾಣಕ್ಕೆ ಬರೋದಾದರೆ, ತೆಲಂಗಾಣವು ಪ್ರಸ್ತುತ 17 ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ. 2011ರ ಜನಗಣತಿ ಆಧಾರದ ಮೇಲೆ ಅವತ್ತು 24 ಸ್ಥಾನಗಳನ್ನು ಪಡಿತಾ ಇತ್ತು ಅದು. ಆದರೆ ಎಲ್ಲ ರಾಜ್ಯಗಳ ಪಾಲನ್ನು ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಈಗ 25 ಸ್ಥಾನಗಳನ್ನು ತೆಲಂಗಾಣ ಹೊಂದಲಿದೆ. ಹಾಗೆ ತಮಿಳುನಾಡು ನಾವು ನೋಡೋದಾದರೆ 39 ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ. 2011ರ ಜನಗಣತಿ ಆಧಾರದ ಮೇಲೆ ಮರು ವಿಂಗಡಣೆ ಮಾಡಿದರೆ ಅದು 49 ಸ್ಥಾನಗಳನ್ನು ಪಡ್ಕೊಳ್ತಾ ಇತ್ತು. ಆದರೆ 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 59 ಸ್ಥಾನಗಳನ್ನು ಹೊಂದಲಿದೆ ತಮಿಳುನಾಡು. ಹಾಗೆ ಕೇರಳಕ್ಕೆ ಬರೋದಾದರೆ, ಕೇರಳ ಪ್ರಸ್ತುತ 20 ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ. 2011ರ ಜನಗಣತಿ ಆಧಾರದ ಮೇಲೆ ಮರು ವಿಂಗಡಣೆ ಮಾಡಿದರೆ 23 ಸ್ಥಾನಗಳನ್ನು ಪಡಿತಾ ಇತ್ತು. ಆದರೆ ಸದ್ಯಕ್ಕೆ 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 30 ಸ್ಥಾನಗಳನ್ನು ಹೊಂದಲಿದೆ ಕೇರಳ. ಹಾಗೆ ಒಡಿಶಾ ನೋಡೋದಾದರೆ, ಪ್ರಸ್ತುತ 21 ಲೋಕಸಭಾ ಸ್ಥಾನಗಳಿದೆ. 2011ರ ಜನಗಣತಿಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ದಾರೆ. ಅದು 28 ಸ್ಥಾನಗಳನ್ನು ಪಡಿತಾ ಇತ್ತು 2011ರ ಜನಗಣತಿ ಆಧಾರದ ಮೇಲೆ. ಸದ್ಯಕ್ಕೆ 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 31 ಸ್ಥಾನವನ್ನು ಹೊಂದಲಿದೆ ಒಡಿಶಾ. ಗಮನಿಸ್ತಾ ಇದೀವಲ್ಲ, ನೋಡ್ತಾ ಇದ್ದೀವಿ ಗ್ರಾಫಿಕ್ಸ್ ಅನ್ನ. ತಮಿಳುನಾಡು 59 ಲೋಕಸಭಾ ಸ್ಥಾನಗಳನ್ನು ಹೊಂದಲಿದೆ. ಹಾಗೆ ಕೇರಳ 30 ಲೋಕಸಭಾ ಸ್ಥಾನಗಳನ್ನು ಹೊಂದಲಿದೆ. 20 ಸ್ಥಾನಗಳನ್ನು ಸದ್ಯಕ್ಕೆ ಹೊಂದಿರುವಂಥದ್ದು ಕೇರಳ. ಆಂಧ್ರ ಪ್ರದೇಶದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿದ್ದಾವೆ, ಅವು 37 ಆಗುವಂಥದ್ದು. ಒಡಿಶಾದಲ್ಲಿ 21 ಲೋಕಸಭಾ ಕ್ಷೇತ್ರಗಳಿವೆ, ಅದು 31 ಆಗುತ್ತೆ. ತೆಲಂಗಾಣದಲ್ಲಿ 17 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು, ಅದು 25 ಆಗುತ್ತೆ. ಆಂಧ್ರದಲ್ಲಿ
28 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು, ಅದು ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು, ಅದು 42 ಆಗುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಸದ್ಯದ ಸೂತ್ರದ ಪ್ರಕಾರ ಈ ರೀತಿಯಾಗಿ ಆಗುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಜಾರಿಗೆ ಬಂತು ಅಂತಂದರೆ ಕರ್ನಾಟಕದಲ್ಲಿ ಸದ್ಯಕ್ಕೆ 28 ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಅದು 42 ಲೋಕಸಭಾ ಕ್ಷೇತ್ರಗಳಾಗುತ್ತೆ.